ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಕಳೆದ 3 ದಿನಗಳಿಂದ ಯಾವುದೇ ರೀತಿಯಾದಂತಹ ಶೆಲ್ ದಾಳಿ ಆಗಿರ್ಬೋದು, ಮಿಸೈಲ್ ದಾಳಿ ಆಗಿರ್ಬೋದು ಪಾಕಿಸ್ತಾನದಿಂದ ಆಗ್ತಾ ಇಲ್ಲ. ಜೊತೆಗೆ 3 ದಿನಗಳಿಂದ ಇಲ್ಲಿ ಶಾಂತಿ ನೆಲೆಸಿರುವಂತಹದ್ದು, ಯಾವುದೇ ದಾಳಿ ಪ್ರತಿದಾಳಿಗಳು ಕೂಡ ನಡೀತಾ ಇಲ್ಲ. ನಾನೀಗ ಉರಿಯ ಭಾಗದಲ್ಲಿದ್ದೇನೆ, ಉರಿ ಸೆಕ್ಟರ್ನಲ್ಲಿದ್ದೇನೆ. ಉರಿ ಸೆಕ್ಟರ್ನ ಕೆಲವೊಂದು ಹಳ್ಳಿಗಳಿಗೆ ಈಗಲೂ ಕೂಡ ಜನರನ್ನು ಬಿಡ್ತಾ ಇಲ್ಲ. ಯಾಕಂತಂದರೆ 10 ಮತ್ತು 9ನೇ ತಾರೀಕು ನಿರಂತರವಾದಂತಹ ದಾಳಿಯನ್ನು ಪಾಕಿಸ್ತಾನ ಸೇನೆ ಮಾಡಿತ್ತು. ಶೆಲ್ ಹಾಗೂ ಮಿಸೈಲ್ ದಾಳಿಯನ್ನು ಮಾಡಿತ್ತು. ಇದರಿಂದ ಜನರು ಹಳ್ಳಿಗಳನ್ನು ಬಿಟ್ಟು ಹೋಗಿದ್ರು. ಮತ್ತು ಅವರನ್ನು ಮತ್ತೆ ಹಳ್ಳಿಗಳಿಗೆ ಸದ್ಯಕ್ಕೆ ಬರೋದಕ್ಕೆ ಇಲ್ಲಿನ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಬಿಡ್ತಾ ಇಲ್ಲ. ಯಾಕಂತಂದರೆ ಪಾಕಿಸ್ತಾನದಿಂದ ಹಾರಿಸಿರ್ತಕ್ಕಂತಹ ಗುಂಡುಗಳು ಇನ್ನೂ ಜೀವಂತವಾಗಿವೆ ಅನ್ನುವಂತಹದ್ದನ್ನು ಇಲ್ಲಿನ ಪೊಲೀಸ್ನವರು ಹೇಳ್ತಾ ಇದ್ದಾರೆ ಮತ್ತು ಸೇನೆ ಹೇಳ್ತಿದೆ. ಮಿಸೈಲ್ ಆಗಿರ್ಬೋದು, ಶೆಲ್ ಆಗಿರ್ಬೋದು, ಇಲ್ಲಿ ಬಿದ್ದಿರ್ತಕ್ಕಂಥವು ಇನ್ನೂ ಜೀವಂತವಾಗಿವೆ. ಮತ್ತು ಆ ಜೀವಂತ ಇರ್ತಕ್ಕಂಥ ಗುಂಡು ಹಾಗೂ ಮಿಸೈಲ್ಗಳನ್ನ ಪೊಲೀಸರು ಹಾಗೂ ಸೇನೆ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಅಂತ ಪ್ರಯತ್ನವನ್ನು ಮಾಡ್ತಿರುವಂತಹದ್ದು. ಒಂದು ವೇಳೆ ಜೀವಂತ ಆಗಿದ್ದಂತಹ ಶೆಲ್ ಹಾಗೂ ಮಿಸೈಲ್ಗಳಿದ್ರೆ ಅವುಗಳನ್ನು ನಿಷ್ಕ್ರಿಯಗೊಳಿಸ್ತಾ ಇರುವಂತಹದ್ದು. ಯಾಕಂತಂದರೆ ಈ ಹಿಂದೆ ಒಂದು ಬಿದ್ದಂತಹ ಮಿಸೈಲ್ 5 ವರ್ಷಗಳ ನಂತರ ಅದು ಸ್ಫೋಟಗೊಂಡಿತ್ತು. ಆ ಸ್ಫೋಟಗೊಂಡಂತಹ ಪರಿಣಾಮ 5-6 ಮಕ್ಕಳು ಸಾವನ್ನಪ್ಪಿದ್ರು ಅನ್ನುವಂತಹದ್ದನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದು ಮುಖ್ಯವಾಗಿ ಚುಂಡಾ ಹಾಗೂ ತಿಲ್ವಾಡಿ ಅನ್ನುವಂತಹ ಗ್ರಾಮಗಳು, ಇಲ್ಲಿ ಅತಿ ಹೆಚ್ಚು ಮಿಸೈಲ್ ದಾಳಿ ಆಗಿರುವಂತಹದ್ದು ಮತ್ತು ಜೀವಂತವಾಗಿ ಮಿಸೈಲ್ಗಳು ಇಲ್ಲಿ ಬಿದ್ದಿರುವಂತಹದ್ದು. ಹೀಗಾಗಿ ಆ ಜೀವಂತ ಬಿದ್ದಿರ್ತಕ್ಕಂಥ ಮಿಸೈಲ್ಗಳನ್ನು ನಿಷ್ಕ್ರಿಯಗೊಳಿಸುವವರೆಗೂ ಕೂಡ ಹಳ್ಳಿಗರು ಯಾರೂ ಕೂಡ ವಾಪಸ್ ಬರಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಹಾಗಾಗಿ ಇಲ್ಲಿನ ಹಳ್ಳಿಗರು ದೂರದ ಸುರಕ್ಷಿತ ಸ್ಥಳಗಳಿಗೆ ಹೋಗಿದ್ದಾರೆ. ಇಲ್ಲಿ ಫೀಲ್ಡ್ ಕ್ಲಿಯರ್ ಆದ ಬಳಿಕ, ಅಂದರೆ ಮಿಸೈಲ್ ಹಾಗೂ ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸಿದ ಬಳಿಕ ಜನರು ವಾಪಸ್ ಇಲ್ಲಿಗೆ ಬರ್ತಾರೆ. ಮತ್ತು ಇದನ್ನು ನಿಷ್ಕ್ರಿಯಗೊಳಿಸಿದ ಆದಮೇಲೆ ಪೊಲೀಸರು ಸಂಪೂರ್ಣವಾದಂತಹ ಕ್ಲಿಯರೆನ್ಸ್ ಕೊಡ್ತಾರೆ. ಈ ಜಾಗದಲ್ಲಿ ಬಂದು ವಾಸ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕ್ಲಿಯರೆನ್ಸ್ ಕೊಟ್ಟಾದ ಬಳಿಕ ಅಷ್ಟೇ ಜನರು ಇಲ್ಲಿ ಬಂದು ವಾಸವನ್ನು ಮಾಡ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಉರಿ ಸೆಕ್ಟರ್.